ಪ್ಲೇ ಬಟನ್ ಬಂದಿದ ತಕ್ಷಣ ನಮ್ಮ ಅಮ್ಮಗೆ ಕಳಿಸ್ದೆ ಈಸ್ಕೊಳಕ್ಕೆ. ಯಾಕಂದರೆ ಫಸ್ಟು ನಮ್ಮ ಅಮ್ಮ ಕೈಯಿಂದ ನಾನು ಪ್ಲೇ ಬಟನ್ ಈಸ್ಕೊಬೇಕು ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಅಮ್ಮ ಕೈಯಿಂದ ಈಸ್ಕೊಂಡು, ನಮ್ಮ ಅಮ್ಮ ಹತ್ರ ಆಶೀರ್ವಾದ ಈಸ್ಕೊಂಡು, ಪ್ಲೇ ಬಟನ್ನ ಇವಾಗ ಓಪನ್ ಮಾಡೋಕ್ಕೆ ಎಲ್ಲಿ ಹೋಗ್ತಾ ಇದ್ದೀರ ಅಂತ ಎಲ್ಲ ಎಕ್ಸೈಟಿಂಗಲ್ಲಿದ್ದರು. ಆದರೆ ಎಲ್ಲಿ ಓಪನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾನು ಹೋಗಿದ್ದ ಜಾಗ ಯಾವುದಂದರೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಯಶ್. ಪ್ಲೇ ಬಟನ್ ಓಪನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ಇಷ್ಟು ಲೇಟ್ ಅಂದರೆ, ನಾನು ಕುಂಭಮೇಳಕ್ಕೆ ಹೋಗಿದ್ದೆ. ಅಲ್ಲೇ ಟ್ರಾವೆಲಿಂಗ್ ಸಡನ್ನಾಗಿ ಪ್ಲೇ ಬಟನ್ ಬಂತು, ಓಪನ್ ಮಾಡೋಕ್ಕಾಗಿಲ್ಲ. ಎಲ್ಲ ಓಪನ್ ಮಾಡ್ತೀನಿ ಅಂತ ನೀವು ಎಕ್ಸೈಟಿಂಗಲ್ಲಿದ್ರಿ. ಬನ್ನಿ ಹೋಗೋಣ ಪ್ಲೇ ಬಟನ್ ಓಪನ್ ಮಾಡೋಕ್ಕೆ. ಆಲ್ರೆಡಿ ಇವಾಗ ಬಸ್ ಬುಕ್ ಮಾಡಿದ್ದೀನಿ, ಬಸ್ ಎಕ್ಕಬೇಕು. ಇನ್ನೊಂದು 1 ಅವರಲ್ಲಿ ಬಸ್ ಇದೆ. ಬನ್ನಿ ಹೋಗ್ಬಿಟ್ಟು ಬಸ್ ಎಕ್ಬಿಟ್ಟು ಧರ್ಮಸ್ಥಳದಲ್ಲಿ ಹೆಂಗಿರುತ್ತೆ ಏನು ಅಂತ ಬನ್ನಿ ಹೋಗಿ ನೋಡೋಣ. ನಾನು ಪ್ಲೇ ಬಟನ್ನು ಅಲ್ಲೇ ಇವಾಗ ಓಪನ್ ಮಾಡೋಣ ಹೆಂಗಿರುತ್ತೆ. ನಾನು ಇವಾಗವರೆಗೂ ಪ್ಲೇ ಬಟನ್ ಬಂದಾಗಿಂದ ಓಪನ್ ಮಾಡಿಲ್ಲ. ಹೆಂಗಾಯ್ತು ಏನಾಯ್ತು ಅಲ್ಲೇ ಓಪನ್ ಮಾಡಿ ಧರ್ಮಸ್ಥಳದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ ಹೋಗೋಣ. ಫೈನಲ್ ಆಗಲಿ ಬಸ್ಸಲ್ಲಿ ಎಕ್ಬಿಟ್ಟಿದ್ದೀರಿ. ಇವಾಗ ಪ್ರಯಾಣ ಸ್ಟಾರ್ಟ್ ಆಗಿದೆ. ಬಸ್ ಅಂತೂ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಫೈನಲ್ ಆಗಿ ಬಸ್ ಬಂದಿದೆ. ಇವಾಗ ಪ್ರಯಾಣ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಇವಾಗ ಧರ್ಮಸ್ಥಳ ಒಂದು 5 ಗಂಟೆ ರೀಚ್ ಆಗ್ತೀರಿ. ಅಲ್ಲಿ ಪ್ಲೇ ಬಟನ್ ಓಪನ್ ಮಾಡೋಣ. ಇದಕ್ಕೋಸ್ಕರ ನಾನು ತುಂಬ 2.5 ವರ್ಷದಿಂದ ಕಾಯ್ತಾ ಇದ್ದೆ ಈ ಥರ ಒಂದು ಮೂಮೆಂಟ್ಗೆ. ಇವಾಗವರೆಗೂ ಪ್ಲೇ ಬಟನ್ ನೋಡಿಲ್ಲ ನಾನು. ಕುಂಭಮೇಳೆಯಿಂದ ಬಂದು ಹೋಗ್ಬಿಟ್ಟು ಅಲ್ಲಿ ಓಪನಿಂಗ್ ಮಾಡಿಬಿಟ್ಟು ಪ್ಲೇ ಬಟನ್ ನೋಡೋಣ. ಬನ್ನಿ ಸ್ನೇಹಿತರೆ, ಬೆಳಗ್ಗೆ 5 ಗಂಟೆ ರೀಚ್ ಆಗ್ತೀರಿ. ಅಲ್ಲಿಂದ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ಆಮೇಲೆ ಓಪನ್ ಮಾಡೋಣ. ಬನ್ನಿ. 5 ಗಂಟೆಗೆ ಬರ್ತೀರಿ ಅಂದ್ಕೊಂಡಿದ್ರಿ, ಆದರೆ ನಾವು 4 ಗಂಟೆಗೆ ಬಂದುಬಿಟ್ಟಿದ್ರಿ. ಇಲ್ಲಿಂದ ನೇತ್ರಾವತಿ ಬಸ್ಗೆ ಕಾಯ್ತಾ ಇದ್ರಿ. ತುಂಬ ಇಲ್ಲಿಂದ ಆಟೋಗಳು ಸಿಗ್ತಾಯಿತ್ತು 4 ಗಂಟೆಗೆ. ನಾವು ಇಲ್ಲಿಂದ 4:15ಗೆ ನೇತ್ರಾವತಿ ನದಿಗೆ ಹೊರಡಿದ್ರಿ ಸ್ನೇಹಿತರೆ. ನೇತ್ರಾವತಿ ನದಿಯಲ್ಲಿ 5 ಗಂಟೆಗೆ ಫಸ್ಟ್ ಟೈಮು ನಾನು ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನೀರು ಮಾತ್ರ ಬಿಸಿನೇ ಇತ್ತು, ಯಾಕಂದರೆ ತಣ್ಣಗೆ ಇದ್ದಿಲ್ಲ. ಆಚೆ ನೋಡ್ರೆ ಅಷ್ಟು ಚಳಿ ಇತ್ತು. ನೀರು ಮಾತ್ರ ತುಂಬ ಬೆಚ್ಚಗಿತ್ತು ಸ್ನೇಹಿತರೆ. ನೀರಂತೂ ಚೆನ್ನಾಗಿತ್ತು ಸ್ನಾನ ಮಾಡೋಕ್ಕೆ. ಸ್ನೇಹಿತರೆ, ನದಿಯಲ್ಲಿ ಸ್ನಾನ ಆಯಿತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ದರ್ಶನ ಮುಗಿಸ್ಕೊಬಂದು ಪ್ಲೇ ಬಟನ್ನು ಓಪನ್ ಮಾಡೋಣ. ಫಸ್ಟು ದೇವ್ರದ್ದು ಆಶೀರ್ವಾದ ತೊಗೊಂಡು ದರ್ಶನ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಪ್ಲೇ ಬಟನ್ ಓಪನ್ ಮಾಡೋಣ ಸ್ನೇಹಿತರೆ. ಬನ್ನಿ ದರ್ಶನಕ್ಕೆ ಹೋಗೋಣ ಇವಾಗ. 2.5 ವರ್ಷ ಮುಂಚೆ ಕನಸು ಇವಾಗ ನನಸಾಗಿ ಹೋಗ್ತಾ ಇದೆ. ನಾನಂತೂ ಅಂದ್ಕೊಂಡಿದ್ದಿಲ್ಲ ಇಷ್ಟು ಬೇಗ ಪ್ಲೇ ಬಟನ್ ಬರುತ್ತೆ, ನಾನು ಇಲ್ಲಿ ಓಪನ್ ಮಾಡ್ತೀನಿ ಅಂತ. ಎಲ್ಲ ದೇವ್ರ ಮಹಿಮೆ ಸ್ನೇಹಿತರೆ. ಸ್ನೇಹಿತರೆ, ತುಂಬ ಖುಷಿ ಆಗ್ತಿದೆ. ಧರ್ಮಸ್ಥಳದಲ್ಲಿ ಬಂದು ಯೂಟ್ಯೂಬ್ ಪ್ಲೇ ಬಟನ್ನು ಅನ್ಬಾಕ್ಸ್ ಮಾಡಿದೆ. ಇದು ಆಲ್ರೆಡಿ ಪ್ಲೇ ಬಟನ್ ಬಂದು 10 ದಿವಸ ಆಗಿತ್ತು. ಅನ್ಬಾಕ್ಸ್ ಮಾಡೋಕ್ಕಾಗಿಲ್ಲ. ಕುಂಭಮೇಳಕ್ಕೆ ಹೋಗಿದ್ದೆ, ಸಡನ್ನಾಗಿ ಪ್ಲ್ಯಾನು. ಅಲ್ಲಿ ಹೋಗಿ ಬಂದು ಇವಾಗ ಧರ್ಮಸ್ಥಳ ಬಂದಿದ್ದೀನಿ. ನಾನು ಪ್ರಪಂಚದಲ್ಲಿ ಎಷ್ಟು ದೇವಸ್ಥಾನ ಹೋದ್ರೂ ನಾನು ಧರ್ಮಸ್ಥಳನೇ ನನಗೆ ಒನ್ ಆಫ್ ದ ಫೇವ್ರೇಟ್. ನಾನು ಚಿಕ್ಕವನಿಂದನೂ ಅಷ್ಟೇ ಎಷ್ಟು ಸತಿ ಬಂದಿದ್ದೀನೋ ಅಷ್ಟು ಸತಿ ನಂಗೆ ಇವಾಗ ಕೌಂಟೇ ಮಾಡಿಲ್ಲ. ಅಷ್ಟು ಸತಿ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ. ಕಷ್ಟ ಇರಲಿ ಸುಖ ಇರಲಿ, ನಾನು ಬಂದು ಹಂಚ್ಕೊಳೋದು ಮಂಜುನಾಥ ಸ್ವಾಮಿ ಹತ್ರನೇ. ಅದಕ್ಕೆ ನನ್ನ ಫೇವ್ರೇಟ್ ಜಾಗಲೇ ನಾನು ಓಪನ್ ಮಾಡಿದ್ದೀನಿ. ಇದು ನನ್ನ ಲೈಫ್ ಲಾಂಗ್ ಗ್ಯಾಪ್ನ ಇದ್ಬಿಡುತ್ತೆ ಈ ಥರ ಒಂದು ಮೂಮೆಂಟು. ಇದು ನಿಮ್ಮ ಜೊತೆ ಹಂಚ್ಕೊತಾ ಇರೋದು ಇನ್ನೂ ನಂಗೆ ಖುಷಿ ಆಗ್ತಿದೆ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬರು ಆಗಿ 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗಿ 1,05,000 ಆಗಿಬಿಟ್ಟಿದೆ ಇವಾಗ ಆಲ್ಮೋಸ್ಟು. ತುಂಬ ಅಂದರೆ ತುಂಬ ಧನ್ಯವಾದ. ನಿಮ್ದು ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ನು ಇದು ನಂದಲ್ಲ, ನಿಮ್ಮದು ಎಲ್ಲರದು ಸೇರಿ ಈ ಸಬ್ಸ್ಕ್ರೈಬ್ ಪ್ಲೇ ಬಟನ್ ನನಗೆ ಬಂದಿರೋದು. ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ.